ಮೂಲ್ಯಾಗ ಕುದುರೆಕಾರ ಕಸ ಹೊಡಿತಿದ್ದು ಸಣ್ಣ ಹುಡುಗ ಒಂದು 15-16 ವರ್ಷದ ಹುಡುಗ ಕುದುರೆ ನತ್ತಿ ಆ ಹುಡುಗ ತಾಯಿ ನೋಡಿ ಕೇಳ್ತಾನ ಏನಪ್ಪ ಯಪ್ಪ ಯವ್ವ ತಾಯಿ ಈ ನನ್ನ ಗುರುವಿನ ಮಠಕ್ಕೆ ಬಂದವ್ರು ಯಾರು ಕಣ್ಣೀರು ಹಾಕಿಲ್ಲ ಅಂತ ದುಃಖ ನಿನಗೆ ಏನಾಗಿತ್ತು ತಾಯಿ ಯಾಕೆ ಕಳ್ಳಾಕತ್ತ ಹುಡುಗ ಕೇಳ್ತಾನ ಅವಾಗ ಏನಪ್ಪ ತಾಯಿ ಅವಾಗ ತಾಯಿ ಮಾತಿಗೆ ತಾಯಿ ಹೇಳಿದಾಗ ಏನತ್ತ ಯಪ್ಪ ಓ ಹಂಬಲಿಟ್ಟು ಬಿಜಾಪುರ ಇಲ್ಲಿ ತನ ಬಂದೀವು ಗುರುಗಳು ನಮ್ಮ ಭೋಗದಾಗ ಮಕ್ಕಳು ಕೇಳ್ತಮ್ಮ ದುಃಖ ಆಗಿ ಕಳ್ಳಾಕತ್ತೀನಿ ಅವಾಗ ಹುಡುಗ ಹೇಳ್ತಾನ ಏನಂತಾರ ತಾಯಿ ಗುರುನಾಥ್ ಅಂದ್ರ ದೇವ್ರ ಸಮಾನ ಯಾ ಗುರುನಾಥ ಲೋಕ ಚಿಂತೆ ಆಗಿರ್ಬೇಕು ನೀನ್ ಚಿಂತೆ ಮಾಡಬೇಡ ಬಾಯಿ ಅಂದ ಹೌದಾ ಅದೇ ಮಠದಂಗದ ಒಂದು ಪತ್ರಿಕೆ ಐತ್ರಿ ಆ ಹುಡುಗ ತಾಯಿನ ಪತ್ರಿಕೆದ ಬಗ್ಗೆ ಕರ್ಕೊಂಡು ಹೋಗಿ ಐತಳ ಪತ್ರಿ ಹರ ತಾಯಿ ಹುಡ್ಯಾಕ ಕೈ ಇಟ್ಟು ಹೇಳ್ತಾನ ಏನಪ್ಪ ಯವ ಚಿಂತೆ ಮಾಡಬೇಡ ಒಂದ್ ವರ್ಷ ತುಂಬರ ಗಂಡಸ ಮಗ ಹುಟ್ಟಿ ಬರ್ತಾನ ಆ ಹುಟ್ಟಿದ ಕೂಸಿ ನಾನು ಗುರುನಾಥನ ಮಠಕ್ಕೆ ಬಂದು ಜಡಿ ತಕೊಂಡು ಹೋಗ್ಬೇಕಂತ ಹೇಳ್ದ ಹೌದಾ ಯಾಕಂದಕ್ಕೆಪ್ಪ ಅಂತ ಹೇಳಿ ಆ ತಾಯಿ ಮಗನ ಜೋಡಿ ಮಾತಾಡ್ತಳು ಹೌದಾ ಇಟ್ಟಾಗ ಶೆಟ್ಲವಾಗಿ ಮಠದಾಗ ಎದ್ದು ಹೊರಗೆ ಬಂದು ನೋಡ್ತಾರೆ ಮನೆ ನೀನು ಅಂಗಳದಾಗಿತ್ತಾಳ ಏ ನೀನು ಅಲ್ಲಿ ಏನ್ ಮಾಡಕತ್ತಿ ಅಂತ ಹೌದಾ ಇಲ್ರಿ ಮಗ ಇಂತ ಮಾತು ಹೇಳಕತ್ತಾನ ಅವಾಗ ಶೆಟ್ರು ಹೇಳ್ತಾರ ಏನದ್ರಿಪ್ಪ ಗುರುಗಳ ಸಿಂಹಾಸನ ಮೇಲೆ ಕೂತು ಗುರುಗಳು ನಮಗ್ ಹೋಗ್ದ ಮಕ್ಕಳು ಹೇಳ್ಯಾರ ಇದು ಮಠದ ಅಂಗಳ ಕಸ ಕುದುರೆಕಾರನ ಕಸ ಅವರಿಗೆ ಹುಡುಗಿದೆ ಅಂತ ಹೇಳ್ತೈತಿ ಬಾಯಿ ಹೌದಾ ಅವಾಗ ತಾಯಿ ಹೇಳ್ತಾರ ಏನತ್ರಿಪ್ಪ ನಮ್ಮ ಹೊಟ್ಟಿಲೆ ಸಂತಾನ ಆಗ್ಲಿ ಕಟ್ಟಿಬೇಕ್ರಿ ಹೌದ್ರಿ ಈ ಮಠದಾಗ ಮಗ ಮನ ಸಂತೋಷ ಮಾಡ್ಯಾನ ಇವನೇ ಮಗ ನಡತ್ ಹೇಳು ಹೌದಾ ಇಬ್ರು ಕೂಡಿ ಬಿಜಾಪುರ ಬಂದ್ರು ಆ ಹುಡುಗ ಮಾಡಿದ ಆಶೀರ್ವಾದ ಒಂದ್ ವರ್ಷ ತುಂಬಿದ ಗಂಡಸ ಮಗ ಹುಟ್ಟಿ ಮಗ 6 ತಿಂಗಳು ಮೂಲ ಅಂಬಾಗಲ ಚಾಲಕತ್ತ ಅವಾಗ ತಾಯಿ ನೀಲವ ಶೆಟ್ರಿಗೆ ಹೇಳ್ತಾರ ಏನತ್ರಿಪ್ಪ ಇಲ್ರಿ ಆ ಹುಡುಗ ಹೇಳಿದ ಮಾತು ಬರೋಬರ ಐತಿ ಆ ಗುರುವಿನ ಮಠಕ್ಕೆ ಜಡಿಸಿಗಿಲ್ಲ ನಡಿ ಹೌದಾ ಆಯ್ತು 7ನೇ ತಿಂಗಳು ಬಿಡಿ ಹೋಗೋಣಂದ್ರು ಹೌದಾ 7 ತಿಂಗಳು ಖುಷಿಗೆ ಆಯ್ತು ಎಲ್ಲಾ ಓಣ್ಯಾಗಿನ ಮಂದಿ ಮಕ್ಕಳು ಕರ್ಕೊಂಡು ಹಿಟ್ಟಕ್ಕೆ ಹೇರ್ಕೊಂಡು ಒಂದು ಮಾಲ್ ಗಾಡಿ ಮಾಡ್ಕೊಂಡು ಎಲ್ಲಾ ಮಂದಿ ಮಕ್ಕಳು ಕರ್ಕೊಂಡು ಗಂಡ ಗುರುವಿನ ಮಠಕ್ಕೆ ಗಾಡಿ ಹೋಯ್ತು ಹೋಗಿ ಮಠದ ಅಂಗಳ ಗಾಡಿ ನಿಂತು ಹಿಟ್ಟಕ್ಕೆ ಕೇಳಿದವ್ರು ಹಿಟ್ಟಕ್ಕೆ ಕೇಳ್ತಿದ್ರು ಕಸ ಹೊಡಿತಿದ್ರು ರೂಮ ಈ ತಾಯಿ ತಂದಿ ಹವ್ಯಾಸ ಬಾಳ ಆಗಿತ್ಲ ಆಯ್ತ್ರ ಕೂಸಿನ ಹೆಡ್ಕಿನ ಮೇಲೆ ಹಾಕೊಂಡು ಗುರುವಿನ ಕಡೆ ಗುರುವಿನ ಮುಂದೆ ಕೂಸಿಗೆ ಅಡ್ಡ ಹಾಕಿ ಗುರುವಿನ ಪಾದ ಹಿಡಿದು ನಮಸ್ಕಾರ ಮಾಡಿದ್ರಾಗ ಏನಂದ್ರಿಪ್ಪ ಗುರುಗಳು ಕೇಳ್ತಾರ ಏನಪ್ಪ ನೀವು ಬಿಜಾಪುರದವ್ರು ಗುರುಸಿದ್ದಪ್ಪ ಶೆಟ್ರು ತಾಯಿಗಳಿಂದ ಒಳ್ಳೆ ಕೇಳಿ ಹೌದ್ರಿ ಗುರುಗಳ ಕೂನ್ ಹಿಡಿದಿರ್ಲಿ ಅದು ಮತ್ತ ಕೂನೆಲ್ಲ ಹಿಡಿದ್ರಿ ಮತ್ತ ಇಲ್ಲಿಗೆ ಯಾಕೆ ಬಂದಿ ಅಂತ ಹೇಳಿ ಗುರುಗಳು ಕೇಳ್ತಾರ ಅವಾಗ ಏನ್ ಹೇಳಿದ್ರಿಪ್ಪ ಇಲ್ಲಿ ನಮ್ಮ ಮಗ ಹುಟ್ಟ್ಯಾನ ಮಗನ ಜಡಿ ತೆಗಿಲಾಕ್ ಬಂದಿವು ನಿಮಗ್ ಹೋದಾಗ ಮಕ್ಕಳಿಗೆ ಹೇಳವ್ ನಾನೇ ಮತ್ತ ನಿಮಗ್ ಮಕ್ಕಳ ಕೊಟ್ಟವ್ರು ಯಾರು ಮತ್ತ ಇಲ್ಲಿ ಯಾಕೆ ಬಂದಿನ ಜಡಿ ತೆಗಿಲಾಕ ಅಂತ ಹೇಳಿ ಗುರುಗಳು ಕೇಳ್ತಾರ ಅವಾಗ ಏನ್ ಹೇಳಿದ್ರಿಪ್ಪ ನಿಮ್ ಮಠದಂಗದ ಕಸ ಹೊಡ್ತಾವ್ರಿ ಹುಡುಗ ಹೇಳ್ಯಾನ ಹೌದಾ ಅವಾಗ ಗುರುಗಳಿಗೆ ಸಿಟ್ಟು ಬಂತು ಏನದ್ರಿಪ್ಪ ಎದ್ದು ಮಠದಾಗ ಹೊರಗೆ ಬಂದ ಮಠದ ಕಟ್ಟಿ ಮೇಲೆ ನಿಂದ್ರದಾಗ ಯಥಾ ಪ್ರಕಾರ ಹುಡುಗ ಕಸ ಹೊಡ್ತಿದ್ದ ಹೌದು ಅವಾಗ ಗುರುಗಳು ಕರಿತಾರ ಏನಂತಾರ ಏ ಸಿದ್ಧ ಓ ಇಲ್ಲಿ ಬಾರ್ಲಿ ಅಂದ್ರು ಹುಡುಗ ತೊಗರ್ಗಡಿ ಬಾರಿ ಅಲ್ಲೇ ಹೋಗಿದ್ ಬಂದು ಗುರುವಿನ ಮುಂದೆ ಗುರುಗಳ ಕೇಳ್ತಾರ ಏನತ್ರಿಪ್ಪ ಮಗನ ಯಾರು ದಿಕ್ಕಿಲ್ಲ ಕುಳಿಗೆಯಾಗಿ ಬಂದ್ ನನ್ನ ಮಠದಾಗ ನಿಂತಿ ನನ್ನ ಮಠದಾಗ ಬಂದು ಬಿದ್ದಿ ಮತ್ತೆ ಕಸ ಹೊಡಿತಿ ಮಗನ ಮತ್ತೆ ಇವ್ರು ಹೊಟ್ಟಿಲೆ ಮಕ್ಕಳಾಗಲ್ಲ ಹೇಳ್ದವನ ಇವ್ರಿಗೆ ಮಕ್ಕಳಾಗ ಕೊಟ್ಟ್ಯಾರ ಮಗನ ನನಕ ದೊಡ್ಡ ಮಾರಿಪ್ಪ ಮಠದಾಗಿರ್ಬೇಕು ನಡಿಲ್ರು ಹೌದಾ ಅವಾಗ ಹುಡುಗ ಗುರುವಿಗೆ ನಿಂತು ಕೇಳ್ತಾರ ಏನತ್ರಿಪ್ಪ ಗುರುನಾಥ ಯಾರು ದಿಕ್ಕಿಲ್ಲ ಕೂಳಿಗೆರೆಯಾಗಿ ನಿನ್ನ ಮಠಕ್ಕೆ ಬಂದಿದ್ ಕರೆ ಕರೆಯಲ್ಲ ಇವತ್ತ ಮಠ ಬಿಟ್ಟು ಹೊರಗೆ ಹಾಕ್ತಾನೆ ನನ್ನ ದಿಕ್ಕು ತೋರಿಸ ಗುರುನಾಥ ದಿಕ್ಕಿಗೆ ಹೋಗ್ತಾನೆ ಹುಡುಗ ಗುರುವಿನ ಪಾಸ್ ಹಿಡ್ಕೊಂಡ ಹೌದಾ ಗುರುಗಳ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರ ಏನತ್ರಿಪ್ಪ ಓ ದಕ್ಷಿಣ ದಿಕ್ಕಿಲೆ ಸಂಚಾರ ಮಾಡ್ತಾ ಹೋಗ 7ನೇ ದಿವಸಿಗೆ ಎಲ್ಲಿ ಹೊತ್ತು ಮುಡಿದಕ್ಲ ಅಲ್ಲಿ ಜಗತ್ತಿನಾಗ ನೀ ದೊಡ್ಡ ಆರೂಢ ಹಾಕಿಪ್ಪ ಹೋಗತ್ತೇಳಿ ಗುರುಗಳ ತಲೆ ಮೇಲೆ ಕೈ ಇಟ್ರು ಹುಡುಗ ಮಠದಾಗ ಬಿಟ್ಟು ಹೊಂಟ ಕಣ್ಣೀರು ಹರಿತಿದ್ದ ಹುಡುಗನು ವಾದ 7ನೇ ದಿವಸಿಗೆ ಎಲ್ಲಿ ಹೊತ್ತು ಮುಡುತ್ತು ಎಲ್ಲಿರಿಪ್ಪ ಹುಬ್ಬಳ್ಳಿ ದಾಟೆಚ್ಚಗಳ ಸುಡಗಾಲ ಭೂಮಿ ಹೊತ್ತು ಮುಡುತ್ತು ನಾನು ಗುರು ಹೇಳಿದ ಜಾಗ ಇರ್ಬೇಕು ಅಲ್ಲೇ ವಸ್ತಿ ಹೊಡೆದ ಅವನೇ ಜಗತ್ತಿಗೆ ಹುಬ್ಬಳ್ಳಿ ಸಿದ್ದಾರು ಹಾಕುತ್ತಾನೆ ಹುಬ್ಬಳ್ಳಿ ಸಿದ್ದಾರು ಗುರುವಿನ ಪಾದವನ್ನ ಮುಟ್ಟಿ ಗುರುಗಳಾದವ್ರದಾರ ಇಂತ ಒಂದು ಬ್ರಹ್ಮ ವೇದಿಕೆಯಲ್ಲಿ ಮೇಲೆ ಮಾತಾಡ್ತೀವಿ ಅಂದ್ರ ನಾನು ಹಿಡಿದು ಮಾತಾಡ್ಬೇಕಾಗ್ತದೆ ಹೌದು ಉಭಯ ತಂದವರು ಹೌದು ನಮ್ಮ ಹಂಗೇರಿ ಶಾಂತಾತ್ತಾಯಿ ಒಂದು ಮಾತು ಹೇಳು ಏನತ್ರಿಪ್ಪ ಅಣ್ಣ ಓ ಹೆಸರೆಲ್ಲ ಇಡ್ತಾರ ಹೌದು ಸಾಲಟ್ಟಿ ಅಥವಾ ಸ್ವಾರ್ಮ ಹೆಸರಿರ್ತಾರ ಮೊದಲ ನಮ್ಮ ಅವ್ವ ಅಪ್ಪ ಇರ್ಲಿಕ್ಕೆ ಹೆಸರಲ್ಲಿ ಇರ್ತಿರೋದು ಕೇಳ್ತಾರ ಹೌದು ಬರೋಬ್ರಿ ಐತಂಗಿಲ್ಲ ಬರೋಬ್ರಿ ನಿಮ್ಮ ಅವ್ವ ಅಪ್ಪನ ಜೋಡಿಸ್ತಾವ್ರ ಯಾರಪ್ಪ ಅತ್ತಿ ಮಾವನಿಲ್ಲ ಹೌದು ಮತ್ತ
ಮೊದಲ ಅತ್ತಿ ಮಾವ ಹೆಣ್ಣು ಪಟ್ಕರೆ ನಿಮ್ಮ ಅವ್ವ ಅಪ್ಪನ ಸಜ್ಜು ಮಾಡ್ಯಾರ. ಬರೇ ಸಜ್ಜ ಅತ್ತೆ ಮಾಡಿಲ್ಲ. ಆನಗಂಬ ಇರಾಣಿ ತಂದವ್ರ ಅತ್ತಿ ಮಾವನೇ ಇದಾರ. ಹೌದಾ? ಅಕ್ಕಿ ಕಾಳು ಯಾಗ ನಿಮ್ಮ ಅಪ್ಪನ ಪಾದ ತೊಳೆದವ್ರಿ ಅತ್ತಿ ಮಾವ ಅದಾರ. ಸುರ್ಗಿ ಸಾಮಾನ್ ತಂದವ್ರ ಅತ್ತಿ ಮಾವನೇ ಅದಾರ. ಇದು ಅಷ್ಟೇ ಅಲ್ಲ, ಈ ಸಿಸ ಮಗನ ನೀ ಹೆಂಗೆ ಐತಿ ಬಂಗಾರ ಅಂತ ನನ್ನ ಮಗಳು ಕೊಡ್ಲಾಕತ್ತೇಳಿ ಅತ್ತಿ ಮಾವ ತುಂಬಿದ ಸಮಾದಾಗ ಅಯ್ಯನ ಪಾತ್ ತೊಳೆದಾರಲ್ಲ. ಮತ್ತೆ ಇದೇ ರೇತಪ್ಪ ಜಗತ್ತಿನಾಗ ಮಾತ್ರ ಏನ್ ಸರ? ಅತ್ತಿ ಪದ್ಮಾವತಿ ಒತ್ತಿ ಕಾಡಿದ್ರ ಅತ್ತಿ ಪದ್ಮಾವತಿ ನಿತ್ತು ಮಾತ್ರ ಹೇಮರೆಡ್ಡಿ ಮಲ್ಲಮ್ಮ ಹೋಗಿ ಮತ್ತ ಅತ್ತಿ ಕಾಲು ಒತ್ತಿಳತ್ತ. ಅವಾಗ ಪದ್ಮಾವತಿ ಕೇಳತ್ತ, ಏನತ್ರಿಪ್ಪ ನೀ ಅಂತ ನಾಯಿಗೆ ಒತ್ತಿನಂದ್ರ ಮತ್ತ ಬಂದ್ರ ಕಾಲು ಒತ್ತಿನಂತೆ. ಅವಾಗ ಹೇಮರೆಡ್ಡಿ ಮಲ್ಲಮ್ಮ ಏನತ್ರಿಪ್ಪ, ಅತ್ತಿ ನಿನಗೆ 40-80 ವಯಸ್ಸ ಹಣ್ಣಾದದೇಯ ನಿನ್ನಂತಕಿ ನನ್ನಂತ ಶಕ್ತಿ ಹೊತ್ತಕ್ಕಂತಾಗಿ ಒದ್ದೆ ಅಂದ ಕಾಲಕ್ಕ ನಿನ್ನ ಕಾಲು ಬ್ಯಾನ್ ಆಗಿರ್ಬೇಕಲ್ಲ ಅಂತೇಳಿ ಕಾಲು ಒತ್ತಲಕ್ ಬಂದಿನ. ಹೌದಾ? ಅಂತ ಅತ್ತಿ ಪದ್ಮ ಒತ್ತಿ ಕಾಲಿಗಳು ಎಲ್ಲಿ ಎಲ್ರಿಪ್ಪ? ರೆಡ್ಡ್ಯಾರ ಕುಲಕ್ಕೆ ಕಟ್ಟಿರ್ತಕ್ಕಂತ ಬಂಗಾರ ಉಳಿಸಿಟ್ಟು ಹಾಲು ರೆಡ್ಡ್ಯಾರ ಕುಲಕ್ಕೆ ಶ್ರೀಮಂತ ಕಿಟ್ಟು ಹಾಲು ಹೇಮರೆಡ್ಡಿ ಮಲ್ಲಮ್ಮ ತಾಯಿ ತಂದಿ ಮನ್ಯಾಗ ಅತ್ತಿ ಮನ್ಯಾಗ ಅತ್ತಿ ಮಾವನ ಮನ್ಯಾಗ ಸೋಮರೆಡ್ಡಿ ತನ್ನ ಮನೆತಾನ ಬಿಟ್ಟು ಹೇಮರೆಡ್ಡಿ ಕೀರ್ತಿಯನ್ನು ಜಗತ್ತಿಗೆ ಬೆಳೆಸ್ಯಾರ. ಇದಷ್ಟೇ ಅಲ್ಲ, ಮತ್ತೇನ್ರಿಪ್ಪ? ಯಾರು ಯಾರು? ಪಾಂಡುರಂಗನ ಭಕ್ತಿಯಾಗಿರ್ತಕ್ಕಂತ ಸತಿ ಸೊಕ್ಕುಬಾಯಿ. ಸೊಕ್ಕುಬಾಯಿ ಅತ್ತಿ ಸೇವಾ ಮಾಡ್ಲಕತ್ರ ಸಾಕ್ಷಾತ್ ಪಾಂಡುರಂಗ ಮನೆಗೆ ಬಂದು ಜೋಗಳ ಹಾಡಿ ಬೀಸು ಕಲ್ಲು ಬೀಸಿಗೆ ಹಾಡಿ ಹೋಗ್ಯಾನ. ಹೀಗಾಗಿ ಅತ್ತಿ ಮನ್ಯಾಗ ಇಂತ ಕಾಯಕ್ಕಾಗ್ಯಾರ. ತವ್ರ ಮನ್ಯಾಗ ಏನ್ರ ಮಾಡಂಗಿದ್ರಿ? ಏನಿಲ್ರಿಪ್ಪ. ಸ್ವಾಮಿ ಎಲ್ಲಿತ್ತಾನ ತವ್ರ ಮನಿ? ತಾಯಿ ತಂದಿ ಎಲ್ಲಿತ್ತಾನ? 18 ವರ್ಷ ತನ ಅಷ್ಟೇ. ತಾಯಿ ತಂದೆ ಏನಪ್ಪಾ ಅಂದ್ರ ಜಗತ್ತಿನ ನಿಮಿತ್ತ ಜಗತ್ತಿಗೆ ಮೊದಲು ಸ್ವಾತಂತ್ರ್ಯ ಮಾಡ್ಬೇಕು. ಜಗತ್ತಿಗೆ ಎಷ್ಟ ಭೂಮಿಗೆ ಸಹಿತ ಸ್ವಾತಂತ್ರ್ಯ ಮಾಡೋದಾನ, ಜಗತ್ತಿಗೆ ಸ್ವಾತಂತ್ರ್ಯ ಮಾಡೋದಾನ. ಅದಕ್ಕೆ ತೃತೀಯ ಅಂತ ಹೇಳಿ ನಾವು ಮತ್ತ ಏನ್ರಿಪ್ಪ ಇರ್ಲಿ ಬಹಳ ಒಳ್ಳೆ ಕಲಾವಿದರು ಇನ್ನೊಂದು ಮಾತು ಕೇಳೋರು ಏನಂತಾರ? ಯಾವ ಇದೇ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸಣ್ಣ ಹಳ್ಳಿ ಸಂಗೊಳ್ಳಿ ಗ್ರಾಮದಾಗ ಹುಟ್ಟಿ ಕೀರ್ತನೆ ಮುಗಿಲೆತ್ತಿಗೆ ಬೆಳೆಸ ರಾಯಣ್ಣ. ರಾಯಣ್ಣ ಮೋಸ ಮಾಡಿದವ್ರು ಸ್ವಾತಂತ್ರ್ಯ ಮಾವ ಅಂತ ಹೇಳ್ತಾರ. ಅವ್ರು ತೆನಿ ಕಟ್ಟೈತಿ ನಿಮ್ಮದು. ಮತ್ತೇನ್ರಿಪ್ಪ? ಯಾರು ಹೇಳಿದ ಮಾತು ಕೇಳಕತ್ತೀರಿ ನೀವು? ಅಲ್ಲಿ ಏನಾಗ್ಯದ? ಏನಾಗಿಲ್ಪ? ವೆಂಕಟಗೌಡ ಕುಂದಾಪುರ ನಿಂಗನಗೌಡ ಇವ್ರ ಮನ್ಯಾಗ ಒಬ್ಬ ಲಕ್ಕಣದಾನ. ಇವ್ರು ಯಾರು ಕೊಟ್ಟಾರ? ಉಂಗ್ಳೆ ಕೊಟ್ಟಾರ. ರಾಯಣ್ಣ ಹಿಡಿಬೇಕು ಡೋರಿ ಹಳದಾಗತ್ತೇಳಿ ಆ ಕೊಟ್ಟ ಕಾಲಕ್ಕ ಗೌಡ ಆಡಳಿತದಾಗ ಏನ್ ಮಾಡ್ಯಾರ? ಏನ್ರಿಪ್ಪ? ಇವ ತಮ್ಮ ಮನೆ ಆ ಲಕ್ಕಣ್ಣ ಹೆಸರು ತೆಗೆದು ಆ ಸ್ವಾದ್ರ ಮಾವ ಲಕ್ಕಣ್ಣ ಹೆಸರು ತೋರಿಸ್ಯಾರ. ಸ್ವಾದ್ರ ಮಾವ ಲಕ್ಕಣ್ಣ ಮೋಸ ಮಾಡಿಲ್ಲ. ಅಲ್ಲಿ ನೆಗಳ್ಯಾಳ ವೆಂಕಟಗೌಡ ಆಳ, ಕುಂದಾಪುರ ಲಿಂಗನಗೌಡ ಆಳ, ಲಕ್ಕಣ್ಣ ಇಬ್ರು ನೋಡ್ಬೇಕು. ಆಳದ ಮಗ ಲಕ್ಕಣ್ಣ ಇತ್ತಿದ್ದ. ಅವನ ಹೆಸರು ತಂದು ಇದ್ರಾಗ ಜೋಡಿಸಿ ಸ್ವಾದ್ರ ಮಾವನ ಹೆಸರು ತಂದಿರ್ತಾರ. ಇನ್ನೊಂದು ಮಾತು ಕೇಳು. ಏನತ್ರಿಪ್ಪ? ಇಲ್ಲ ಅಂತ ಬೀರ ದೇವ್ರ ಅಡಿವೆ ಆರೋಗ್ಯಕ್ಕೆ ಬಿಡ್ಬೇಕಾದ್ರೆ ಸ್ವಾದ್ರ ಮಾವನಿಗೆ ಕಾರಣ ಆಗ್ತದೆ. ಆ ಸ್ವಾದ್ರ ಮಾವ ಕಾರಣ ಲೆಕ್ಕ ತಾಯಿ ತಂದೆ ಮುಂದೆ ಆಗಿರ್ಲ ಮತ್ತೆ ನೀವ್ಯಾಕೆ ಮಂದಿ ಮಾತು ಕೇಳಿ ಅಡಿಗೆ ಬಿಡ್ತೀರಿ? ಸ್ವಾದ್ರ ಮಾವನ ಮಾತಾಡಿ ಕೇಳ್ಬೇಕಾಗಿತ್ತು. ಅತ್ತಿ ಮಾತಾಡಿ ಕೇಳ್ಬೇಕಾಗಿತ್ತು. ಅಣ್ಣನ ಮಾತು ಕೇಳಿ ತಾಯಿ ಸೂರಮ್ಮದೇವಿ ಅಡವಿಗೆ ಬಿಟ್ಟಾಳ. ಸ್ವಾದ್ರ ಮಾವ ಕಪಟ ಸೂತ್ರಧಾರಿ. ಅವ ಸುಮ್ಮನೆ ಅಲ್ಲ. ಕಳವಿ ನಾರಾಯಣ ಅಂದ್ರೆ ಸುಮ್ಮನೆ ಅಲ್ಲ. ಜಗತ್ತಿನ ನೇಮಿತ್ತು. ಎಲ್ಲಿ ಎಲ್ರಿಪ್ಪ? ಸಮುದ್ರ ಮತನ ಮಾಡೋ ಕಾಲಕ್ಕ ಅವಾಗ ಮೃತ ಕೊಯ್ಬೇಕಾಗಿತ್ತು. ಅದೇ ಸಲುವಾಗಿ ಎಲ್ಲಿಪ್ಪ? ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಾಕಿಹಳ್ಳಿ ಅಂದ್ರೆ ಎಲ್ರಿಪ್ಪ? ನಂದಿಕುಳಿ ಗ್ರಾಮಕ್ಕೆ ಬೀರದವರು ಬರ್ಬೇಕಾರ ಮೊದಲೇ ಹಿಂದಿನ ಇತಿಹಾಸ ಬೇರೆ ಅಲ್ಲ. ಹೌದೌದ್ರಿಪ್ಪ. ಒಂದು ಮಾತು ಕೇಳೋರು. ಹೌದು. ಅವಾಗ ಬರಮದೇವ್ರ ಮನೆಯಾಗ ಇದ್ದೇನಿಲ್ಲ ಅದ್ ಕೇಳ್ತಾರ. ವೀರಪ್ಪ ಹೋಗಾಗ ವೀರದೇವ್ರು ಹೋಗಾಗ ಅಡವಿಗೆ ಹೋಗಾಗ ಬರಮದೇವ್ರ ಮನೆಯಾಗಿಲ್ಲ. ಇಲ್ಲ ಮನೆಯಾಗಿದ್ದಕ್ಕಾಗಿ ಮುಂದೆ ಬರಮದೇವ್ರು ಬಂದ ಕಾಲಕ್ಕ ತಾಯಿ ಸುರಮಣಿ ಕೇಳ್ತಾರ ಬರಮದೇವ್ರ ಏನತ್ರಿಪ್ಪ? ಮಗ ಎಲ್ಲಿದಾನ ಅಂತೇಳಿ. ಹಿಂಗಾಗಿ ನಮ್ಮ ತವ್ರ ಮನಿ ಮಾತು ಕೇಳಿ ಅಡವಿ ಕಟ್ಟಿದಂದಾಗ ನನ್ನ ಮಗನ ಮನೆಯಾಗಿರ್ಬೇಡ ನಡೀತೇಳಿ ಸುರಮದೇವಿ ಹೊರಗೆ ಹಾಕ್ತಾರೆ ಬರಮದೇವ್ರು. ಅವಾಗ ಸುರಮದೇವಿ ವೈರಾಗ್ಯ ರೂಪವನ್ನು ತಾಳ್ಕೊಂಡು ಇದೇ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬಾನ ಕೊಳ್ಳಕ್ಕೆ ಬಂದು ಸ್ಥಾಪನೆಗೊಂಡ್ರು. ಆ ಮನೆಯಾಗ ಚಂದ್ರಗಿರಿ ಒಳಗೆ ಯಾರು ಇರ್ಲಿಲ್ಲ. ಅವಾಗ ಬರಮದೇವ್ರು ತಿಳ್ಕೊಂಡ ಸತಿನೂ ಹಾದು ಸುತಾನು ಹಾಗ ಇಲ್ಲೇ ನಲ್ಲಿರುತ್ತೆ. ತಾನು ವೈರಾಗ್ಯ ರೂಪನ ತಾಳಿ ಎಲ್ಲಿಪ್ಪ? ಯಾವ ಎಲ್ಲಿ? ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಮಿರ್ಗಿ ಮಾತಾಡಿ ನದಿಯಾಗ ಭೀಮಾ ನದಿ ದಂಡ್ಯಾಗ ಹೋಗಿ ತಾನು ಸ್ಥಾಪನೆಗೊಂಡ. ಹೌದು. ಅವಾಗ ಬರಮದೇವರಿಲ್ಲ ತಾವು ಕೇಳಿದ ಮಾತಿಗಾಗಿ ಇರ್ಲಿ. ಇಲ್ಲಿ ತನ ತಾವೆಲ್ಲರೂ ಬಹಳ ಭಕ್ತಿ ಕೇಳಿರಿ. ಯಾಕಂದ್ರ ಈ ಗ್ರಾಮ ನೋಡೋಣ ಒಂದು ನೆನಪಾಗ್ಯಾರ. ಏನ್ ಸರ್ ಅದು? ನಮ್ಮ ಉಭಯ ತಂಡವರು ಮಾತಾಡ್ಯಾರ. ಏನಂತ ಸರ? ತಾಯಿ ಕೆಂಚೋಗ ಕುಲಕರ್ಣಿ ಬಾಳಣ್ಣ ಕಲ್ಲು ಹೊಡ್ಸ್ಯಾನ. ಕಲ್ಲು ಹೊಡ್ಸ್ಯಾನ ಬೀಸು ಕಲ್ಲ. ಅದು ಕಲ್ಲು ಎಷ್ಟು ವಾಜ್ಯ ಬೇಕಲ್ಲ.
5 ಕಿಲೋ ಇತ್ತು 10 ಕಿಲೋ ಇತ್ತು 15 ಕಿಲೋ ಇತ್ತು 3 ಕಿಲೋ ಇತ್ತು. ಹೌದು ಯಾಕಂದ್ರೆ ನೀವು ಮಾತಾಡಿದ್ರೆ ಅಲ್ಲಿ ಕೇಳ್ಬೇಕಾಗ್ಯದ. ಹೌದು ಇನ್ನೊಂದು ಮಾತು ಕೇಳ್ಬೇಕಾಗ್ಯದ. ಏನ್ರಿಪ್ಪ ಕಲ್ಯಾಣಪುರ ಅನುಭವ ಮಂಟಪ. ಹೌದು ಕಲ್ಯಾಣಪುರ ಅನುಭವ ಮಂಟಪಕ್ಕ ಹಾ ಯಾರ್ಯಾರು ಬಾಳ ಮಂದಿ ಹೋಗ್ಯಾರ. ಹೌದು ಹೌದು ಮಕ್ಕಳಾಪುರದವ್ರು ಒಂದಿಬ್ರು ಹೋಗ್ಯಾರ. ಮಕ್ಕಳಾಪುರದವ್ರು ಯಾರು ಕಲ್ಯಾಣಪುರ ಅನುಭವ ಮಂಟಪಕ್ಕೆ ಹೋಗಿ ಹೌದು ಅಮೋಘ ಸಿದ್ಧ ಮಠ ಮನ್ಯಾಗ ಅವ್ರು ಹೋಗ್ಯಾರ. ಹಾ ಮುಂಜಾನೆ ಮಾಳಿಗ್ರಾಡ ಮಠ ಮನ್ಯಾಗ ಹೋಗ್ಯಾರ. ಹೌದು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕು ತೊರವಿದಿಂದ ಹೋಗ್ಯಾರ. ಹೌದು ಆ ಕಲ್ಯಾಣಪುರ ಪಟ್ಟಣದಾಗ ಹಾಲು ಮತ ಮಹಾಸಭಾ ಕುರಿತು. ಹೌದು ಅಲ್ಲಿ ಮಕ್ಕಳಾಪುರದಿಂದ ಯಾರು ಹೋಗ್ಯಾರ ಅಂತಕ್ಕಂಥ ಒಂದ್ ಎರಡು ಮಾತು ಕೇಳಿವು. ಹೌದು ಬಹಳ ತಾವೆಲ್ಲರೂ ಭಕ್ತಿ ಕೊಡ್ರಿ ಕೂಡಿರಿ ಅದಕ್ಕೆ ಸೋಮಣ್ಣ ಏನ್ರಿ ಸರ ಬಹಳ ಹರ್ಷಿಗೆ ದಯ ಕೊಡಿದ. ಅದಕ್ಕ ಹೌದು ಇರ್ಲಿ ಯಾಕಂದ್ರ ಯಾಕ್ರಿಪ್ಪ ಇವತ್ತು ತಮ್ಮೆಲ್ಲರೂ ಒಂದು ಮಾತು ನಿಲ್ಲಿಸಿಗಾಗ್ತದೆ. ಏನ್ರಿಪ್ಪ ಅದು ಈ ಭಂಡಾರ ವೈಭವ ಭಂಡಾರ ತಾವೆಲ್ಲರೂ ಕೂತೀವಿ. ಹೌದು ಈ ಭಂಡಾರ ಅಂದ್ರೆ ಸಾಮಾನ್ಯ ಅಲ್ಲ. ಇದು ಎಂತದಪ್ಪ ಈ ಭಂಡಾರಕ್ಕೊಬ್ರು ಒದ್ದಾರ. ಯಾರಪ್ಪ ಭಂಡಾರಕ್ಕೊಬ್ರು ಒದ್ದಾರ. ಒದ್ದವ್ರ ಪರಿಸ್ಥಿತಿ ಏನಾಗಿದೆ ಒಂದು ಮಾತು ಕೇಳೋದು. ಏನ್ರಿ ಸರ್ ಅದು ಯಾಕಂದ್ರೆ ಜ್ಞಾನಿಗಳು ಹೇಳ್ತಾರ ಏನಪ್ಪ ಕೊನೆ ಹೊತ್ತ ಬಾಳೆ ಬಾಗಿತ್ತು ತೆನೆ ಹೊತ್ತ ಜೋಳವು ಬಾಗಿತ್ತು. ಹೌದು ಕೊನೆ ಹೊತ್ತ ಬಾಳೆ ಬಾಗಿತ್ತು ತೆನೆ ಹೊತ್ತ ಜೋಳವು ಬಾಗಿತ್ತು ಫಲ ಹೊತ್ತ ವೃಕ್ಷವೂ ಬಾಗಿತ್ತು. ಬಾಗಿತ್ತು ಗುಣವಂತ ಮನುಷ್ಯನ ಶಿರವೂ ಬಾಗಿತ್ತು. ಹೌದು ಹೌದು ಆದ್ರೆ ಶ್ರೀಮಂತಿಕೆ ಹೊತ್ತ ಮನುಷ್ಯನ ಶಿರಯಂತ ಬಾಗಿತ್ತು ಅಂತ ಹೇಳಿ ಜ್ಞಾನಿ ಕೇಳ್ತಾರ. ಹೀಗದೇನ್ರಿಪ್ಪ ಬಾಳೆ ಗಿಡಕ್ಕೆ ಗೊನೆ ಐತಂದ್ರ ಹೌದು ಬಾಳೆ ಗಿಡ ಗೊನೆ ಕುಡೆ ಬಾಗ್ತದ. ಬಾಗ್ತದ ಹೊಲದಾಗ ಜೋಳ ಬಿತ್ತಿದವ್ರ ಹೌದು ಆ ದಂಟಿಗೆ ಮೇಲೆ ಮುತ್ತಿನ ಕಾಳ ಆಯ್ತ ಜೋಳ ದಂಟು ಬಾಗ್ತದ. ಬಾಗ್ತದ ನಮ್ ತೋಟದಾಗ ಬೇರು ಗಿಡ ಮಾಡಿ ಆಯ್ತಂದ್ರ ಹಾ ಆ ಗಿಡಕ್ಕೆ ಕಾಯಿ ಆಯ್ತಂದ್ರ ಹೌದು ಆ ಗಿಡನು ಬಾಗ್ತದ. ಹೌದು ಯಾವನಲ್ಲಿ ಒಳ್ಳೆ ಗುಣ ಐತ್ಲ ಹಾ ಅವ ಎಲ್ಲರಿಗೂ ಬಾಗಿ ಹೋಗ್ತಾನ. ಹೌದು ಯಾವನಲ್ಲಿ ನಾ ಅಂತಕ್ಕಂತ ಸೊಕ್ಕೈತು ಹಾ ಅವ ಯಾರಿಗೂ ಬಾಗಂಗಿಲ್ಲ. ಯಾಕ ಬರಂಗಿಲ್ಲಪ್ಪ ಯಾಕಂದ್ರೆ ಶ್ರೀಮಂತಿಕೆ ಮದ ಇರ್ತೈತಿ. ಹೌದು ಯಾರಿಗೆ ಶ್ರೀಮಂತಿಕೆ ಇತ್ತು? ಯಾರಿಗೆ ಸರ ಯಾವ ಧಾರವಾಡ ಜಿಲ್ಲೆ ಪೂರ್ವದಲ್ಲಿ ಧಾರವಾಡ ಜಿಲ್ಲೆ ಗದಗ ತಾಲೂಕ ಉಪ್ಪಿನಗಡಿಯಲ್ಲಿ ಗ್ರಾಮ ಡಂಕನಾಡ್ ದೈಗೊಂಡಗೌಡರು ಕರಿಕುಂದ ಗಾಣಿಗರ ಸಮಾಜದವರು. ಇವರ ಮನೆಯಾಗ ಶ್ರೀಮಂತಿಕೆ ಅಂದ್ರೆ ಹೇಳ್ತಾರು ಅಂತದಪ್ಪ ಆನೆ ಒಂಟಿ ಕುದುರೆ ಪಾಗ ಅಕ್ಕಳ ಹಿಂಡಿ ಎಣ್ಣಿ ಗೋದನ ಗೌಡವಣಿ ಕಟ್ಟ್ಯಾರ ಬಂಗಾರ ಮಂಚ ಬೆಳ್ಳಿ ಹಿಡಿಯದ್ದ ಹಳ್ಳಿ ಹಾಸಿಗೆ ಹೌದಾ ಹೂವಿನ ಹಚ್ಚಿಗೆ ಕೈಕಾಲುತ್ತಿ ಕೈಕೊಂಡು ಮಂದಿ ಚೌರಾಬಸ್ಟಿಗೆ 1000 ಮಂದಿ ಹೌದು 265 ಅಂಕಣ ಮನೆ ದೈಗೊಂಡಗೌಡ ಶ್ರೀಮಂತಿಗಳು ಕಣ್ಣು ಮುಚ್ಚಿ ಕಣ್ಣು ತೆಗಿತಾರೆ. ಹೌದು ಹೌದಾ ಇಂತ ಸಮಯದಾಗ ಗೌಡದ ಅಹಂಕಾರ ಬಂತು. ಏನಪ್ಪ ಈ 50 ಹಳ್ಳಿ ನಾವು ಒಬ್ಬನೇ ಮಾಲಕ್ಕಿದ್ದ ಎಲ್ಲಾರು ನನ್ನ ಮಾತೆ ಕೇಳಬೇಕು. ಹೌದು. ನಾ ಹೇಳಿದಾಗೆ ನಡಿಬೇಕಂತ ಹೇಳಿ ಹೌದು 50 ಹಳ್ಳಿ ಮಂದಿನ ತನ್ನ ವಾಡೆ ಕರೆಸಿ ವಾಡೆದಾಗ ಮೀಟಿಂಗ್ ಮಾಡಿ ಒಂದು ತರ ಹೊಡೆದ ಕರಾರ ಪತ್ರ ಬರೆದಿಟ್ಟ. ಏನಪ್ಪ ನಾವ್ರೆ ಶೀಲವಂತ ಗೌಡ್ರು ಲಿಂಗವಂತ ಗೌಡ್ರು ಮೇಲೆ ಹೊರಡ್ಬೇಕು ಪ್ರತಿಯೊಬ್ಬರು ಎಲ್ಲಾರು ಕೊಳ್ಳಾಗ ಲಿಂಗ ಕಟ್ಟಿ ಬಾಳ್ಬೇಕು ಲಿಂಗವಂತ್ರಿ ಆಗಿರ್ಬೇಕಂತ ಹೇಳ. ಯಾಕಂದ್ರೆ 50 ಹಳ್ಳಿ ಮಂದಿ ಎಲ್ಲ ತಮ್ಮ ಊರಿಗೆ ಹೋಗಿ ಹೋಗಿ ತಮ್ಮೂರಾಗ ಡಂಗುರು ಹೊಡಿಸ್ಬಿಟ್ರು. ಏನಪ್ಪ ಗೌಡಿ ಇಂತ ಬಂತ ಹಾಕಿನ ಎಲ್ಲಾರು ಏರ್ಬೇಕಂತ ಹೌದು ಯಾಕಂದ್ರೆ ಎಲ್ಲ ಹಂಚಿ ಕೊಳ್ಳಾಗ ಲಿಂಗ ಕಟ್ಕೊಳಕತ್ತು. ಹೌದು ಆ ಅಡವ್ಯಾಗ ದನ ಕುರಿ ಮರಿಕಾಯ ಅವ್ರೇನ್ ಕಟ್ಕೋಬೇಕು. ಏನ್ ಮಾಡಿದ್ರಿಪ್ಪ ಗೌಡ ದಿನ 10 ಹಳ್ಳಿ ತಿರುಗಾಡ್ತಿದ್ರು. ಹೌದು ಹೆಂಗ ಹೆಂಗ್ರಿಪ್ಪ ಏಕೆ ಮಮಲಾಪುರ ಬಿಟ್ಟವ್ರು ಎಲ್ಲಿ ಎಲ್ರಿ ಸರ ಹಾಗೆ ಮಾಡಿ ಹೌದು ನಿಪ್ನಾಳ ಕಬ್ಬೂರ ಹಿಂಗೆಲ್ಲ ತಿರುಗಾಡ್ತಿತ್ತು ಕುದುರೆ. ಹೌದು ಗೌಡನ ಕುದುರೆ ಹೊಂಟಂದ್ರ ಅಡವಿ ಗಿಡದಾಗ ದನ ಕುರಿ ಮರಿಕಾಯಿ ಏನ್ ಮಾಡ್ತಿದ್ರು ಏನ್ರಿಪ್ಪ ಗಸಗನೆ ಗೌಡ ಗಂಜಿ ಒಂದು ಕೈ ಕಲ್ಲು ಸಿಕ್ಕರ ಕಲ್ಲ ಮಣ್ಣು ಹೆಂಡಿ ಸಿಕ್ಕರ ಮಣ್ಣು ಹೆಂಡಿ ತಾವೇನ ಸುಟ್ಕೊಂಡು ನಮ್ದು ತೋರಿಸ್ತಿದ್ರು. ಹೌದು ಇದು ಎಷ್ಟು ವರ್ಷ ಬಂತು? ಎಷ್ಟು ವರ್ಷರಿಪ್ಪ? ಒಂದು 10-11 ವರ್ಷ ಹಿಂಗೆ ಸಾಗಿ ಬಂತು. ಹೌದು 10-11 ವರ್ಷ ಆದ್ಮೇಲೆ ಏನಾಯ್ತು? ಏನಾಯ್ತಪ್ಪ? ಒಂದು ತಳನಾಡು ಪರಿಸ್ಥಿತಿ ಅಂದ್ರು. ತಳನಾಡು ಅಂದ್ರೆ ಯಾವ್ರಪ್ಪ? ತಳನಾಡು ಅಂದ್ರೆ ಯಾವ? ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಸೋಮ ಸಮುದ್ರ ತೀಗತ್ತಾರ ಮಗಲ್ರಿಪ್ಪ ಪೂರ್ವಿಯ ಗ್ರಾಮದಲ್ಲಿ ಸದರಿ ಗ್ರಾಮ ಅಂತಿದ್ರು. ಆ ಸದರಿ ಗ್ರಾಮದ ಪಕ್ಕದಲ್ಲಿ ಬರ್ತಿದ್ರು. ಎಲ್ಲಿ ಸರ? ಇದೇ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿರ್ತಕ್ಕಂತ ಕ್ವಾನೂರು ಕೆರೆಯದೇವರು ಮಠಕ್ಕೆ ಬರ್ತಿದ್ರು. ಹೌದು ಹೆಂಗ್ ಬರ್ತಿದ್ರು? ಹೆಂಗ್ರಿಪ್ಪ? ಈಗಿನ ಟ್ರ್ಯಾಕ್ಟರ್ ಮೂತ್ರ ಜೀಪ್ ಇಲ್ಲ, ಮತ್ತೇನಿದ್ರಿಪ್ಪ? ಬರೀ ಎತ್ತಿನ ಬಂಡಿ ಎತ್ತಿನ ಗಾಡಿ ಒಂದ್ 25-30 ಗಾಡಿ ನಸಿಕಿನ್ಯಾಗ 4 ಗಂಟೆ ಕೊಪ್ಪಳ ಭೂಮಿಯಾಗ ಗಾಡಿ ಕೊಲ್ಕಟ್ಟ್ಯಾರ. ಉಪ್ಪಿನ ಬೆಟಗೇರಿ ಗ್ರಾಮ ಡಂಕನಾಡ್ ದೈಗೊಂಡಗೌಡರು ಹೊಲಕ್ಕೆ ಗಾಡಿ ಬರಬೇಕಾರ ಏನಾಯ್ತ್ರಿಪ್ಪ? ಅಕ್ರಾಬರ ಟೈಮ್ ಎಳ್ಳಾಮ ಶಿಸುತ್ತ ದೈಗೊಂಡಗೌಡರು ಹೊಲದಾಗ ಬಿಳ್ಜಾಳ ಬೆಳೆದಿರ್ತೈತಿ. ಕೆರೆ ಒಡ್ನಾಗ ಸಾಕಷ್ಟು ನೀರ ಆದ್ರೆ ಆರಾಮ. ಇದನ್ನೆಲ್ಲಾ ನೋಡಿ ಏನಂದ್ರಿಪ್ಪ? ತಳನಾಡು ಪರಿಸ್ಥಿತಿಯಲ್ಲಿ ಗೌಡ ಹೊಲಕ್ಕೆ ಬಂದು ಗಾಡಿ ಕೊಳ್ಳ ಹೊರದ್ರು. ಗಾಡಿ ಕೊಳ್ಳ ಹೊರದು ಎಲ್ಲಾರು ಎತ್ತಿಗೆ ನೀರು ಕೊಡಿಸಿ ಹೌದು ನಾವು ಮೇಟ್ ತಕೊಂಡ್ 2-3 ಸೈಟ್ ಜಳಕ ಆಯ್ತು. ಆಯ್ತು ಅದ್ರಾಗ 4 ಮಂದಿ ಹಿರಿಯರ ಅಂದ್ರ ಏನಂದ್ರಿಪ್ಪ? ಕಣ್ಣಿ ಕಾಣು ಮಟ್ಟ ಬಿಳ್ಜಾಳ ಕಿತ್ಕೊಂಡ್ ಬರ್ರಿ ಹೊಲಕ್ಕೆ ಕಿತ್ಕೊಂಡ್ಬರಂದ್ರು. ಎಲ್ಲಾರು ತೆಕ್ ಮೇವು ತಮ್ಮ ಮೆತ್ತಿಗೆ ಹೆಂಗ್ರು ಹೌದು ಹಾಲು ಮತ್ತವ್ರು ಕೂಡ ವಿಚಾರ ಮಾಡು. ಏನಂದ್ರಿಪ್ಪ? ಎತ್ತು ಮೇವು ತಿನ್ನಾಕತ್ತಾವ ನೀರು ಕುಡ್ದಾವ. ನಾವು ಇಲ್ಲೇ ಕೂತ ನ್ಯಾರಿ ಮಾಡತ್ತೇಳಿ ತಮ್ಮ ಗಾಡಿಯಾಗ ಕಂಬಳಿ ತಂದು ಕಂಬಳಿ ಹಾಸಿ ಬುತ್ತಿ ಬಿತ್ತದ್ರಾಗ ಹೌದು 4-5 ಹುಡುಗರು ಸುಮ್ಕೊಂಡಿರ್ಲಿಲ್ಲ. ಆ ಗೌಡ ಹೊಲದಾಗ ಬೆಳ್ಬೇಕಂತ ಕಾಯಿಪಲ್ಲೆ ಹರ್ಕೊಂಡ್ ಬಂದ್ರು. ಹೌದು ಊಟಕ್ಕೆ ಕೂತ್ರ ಕೈ ಕುರುಬರು ಕುಲ ಸುಮ್ ಕೂತು ಊಟ ಮಾಡೋ ಕುಲ ಅಲ್ಲ. ಏನ್ ಮಾಡ್ತೀರಪ್ಪ? ಎಲ್ಲಿ ಕೂತು ಊಟ ಮಾಡ್ತಾರ ಹಟ್ಟಿ ಕೊಡ್ತಕ್ಕಂತ ಸಂಪ್ರದಾಯ. ಹೌದು ಹೌದೇನಪ್ಪ? ಬುತ್ತಿ ತಾವೇ ಬಿಚ್ಚು ಊಟ ಮಾಡ್ತಿರ್ತಾರೆ ಗೌಡಿಗೆ ಹಚ್ಚಿ ಕೊಡ್ತಿದ್ರು. ಏನಂತ ಸರ? ಅಂತ ಪುಣ್ಯವಂತನ ಭೂಮಿ
ಇಂಥ ಭೂಮಿ ಇಂಥ ಶ್ರೀಮಂತ ತುಂಬಿಸಬೇಕಂದ್ರ ಹೌದು. ಇವನ ಬೆಳೆ ಹಾಗಲಂದ್ರ ಏನೇನು ಕುಡಿ ಕುಂಬಳಕಾಯಿ ಕುಡಿ ನೀನು ಕುಡಿ ಸಾಗಲಿ ಹೌದು. ಇವ್ರ ಮನ್ಯಾಗ ರಾಮಣ್ಣ ಲಕ್ಷ್ಮಣ ಗಂಡಸ ಮಕ್ಕಳಾಲಿ ನಿಂಬೆವ್ವ ನೀಲವಂತಕ್ಕಂತ ಹೆಣ್ಣು ಮಕ್ಕಳಾಲಿ ಪಾದಾರಿಕೊಂತ ಸೌತಿ ಮಕ್ಕಳಾಲಿ ಹೌದಾ ರಾಮಣ್ಣ ಭೀಮಣ್ಣ ಕಣಕಿ ಮಣಿ ಮಟ್ಲಿ 16 ಮಂದಿ ಸಾಲ ಹಾಕ್ಲಿ ಹೌದು. ಇವನ ಮನ್ಯಾಗ ರಂಬ್ಯಾರ ಕೊಟ್ಲ ಕಟ್ಟಿ ಜೋರ ಹಾಗೆ ತುತ್ತಿಗೆ ಆಶೀರ್ವಾದ ಮಾಡಿ ಊಟ ಮಾಡ್ತಿದ್ರು ಹೌದು ಇದೀ ಕಾಡು ಕಾಲಿ ಹೌದು ಆರೇನು ಮಾಡುವರು ಆರುಡಿಗೆ ನಾಟ ಪೂರ್ವ ಜನ್ಮದ ಕರ್ಮ ವಿಧಿ ಬಿಡದೆ ಅದೇ ಟೈಮ್ಗೆ ದೈಗೊಂಡವರು ಏಳಿಗೆ ಕುದುರೆ ಮೇಲೆ ಕುತ್ತ ಸಾಗಿ ಮಾಡಿ ಹೊಲಕ್ ಬಂದ ಬಂದು ನೋಡ್ತಾನೆ ಸಾಲ ಪಂಚ ಸರಿಯಾಗಿ ಕುತ್ತೈತಿ ಹೌದು. ಒಬ್ಬರು ಕೊಳ್ಳಾಗು ನಿಂಗಿಲ್ಲ ಹಣಿ ಮೇಲೆ ಇವತ್ತಿಲ್ಲ ಬರೇ ಭಂಡಾರ ನೋಡಿ ಭಂಡಾರ ನೋಡಿ ದೈಗೊಂಡವರು ಸಿಟ್ಟು ಬಂತು ಏನತ್ತ ಏ ಯಾವ ಮಕ್ಕಳ ಯಾರ ಹೊರದಾನ ಬಾಟಿಗೆ ತೆತ್ತಿ ಮೇವು ಹಾಕಿ ಹೌದು. ನನ್ನ ಕೆರೆ ಒಡ್ಡೆ ನೀರು ತಗೊಂಡು ಲಿಂಗಿದ ಬವಿಗಳ ನನ್ನ ಭೂಮಿ ಹಾಕುತ್ತ ಊಟ ಮಾಡಿದ್ರೆ ಉಣುವಂತಾಗಲಿ ದೈಗೊಂಡಗಳು ಜಾಡಿಸುವದ್ದ ಏನು ದೈಗೊಂಡಗಳು ಅನ್ನಕ್ಕೆ ಒದ್ದ ಸ್ವಾಣದ ಬರ್ದಾಕುತ್ತ ನನ್ನಪ್ಪ ಬೀರದೇವ್ರ ಎಂತ ಅಂತವ್ರಿಪ್ಪ ಅಲ್ಲಿ ನಾವು ಗರದೇವ್ರ ಸೋಮಘಾತಕ ದೇವರು ಚೌಕಮುನಿ ದೇವರು ಹರುವ ಹಾವಿನ ಗಂಡ ಉರಿ ಕಿಚ್ಚನ ಗಂಡ ಹಿಂದಾರು ತಿಂಗಳ ಸುದ್ದಿ ಮುಂದಾರು ತಿಂಗಳ ಸುದ್ದಿ ಕಂಡ ಕನಸ ಊಟ ಕೈಲಾಸ ಸುದ್ದಿ ಪಾತಾಳ ಬೇದ ಹೌದಾ ಅಂತ ನನ್ನಪ್ಪ ಬೀರದೇವ್ರ ಸ್ವಾಣದ ಬರ್ದ ಗತ್ತಿಗೆ ಮೇಲೆ ಗತ್ತರಿಸ್ಕೊಟ್ಟು ಕೆಂಗರ ಗಣ್ಣಂತರ ಗುಂಗರ ಮೀಸಿ ತಿರುಗಿ ಕುತ್ತಲೆ ಗೌಡಕ್ಕೆ ಶಾಪ್ ಕೊಟ್ಟ ಏನತ್ರಿಪ್ಪ ಗೌಡ ಯಾವ ಶ್ರೀಮಂತಿಕೆ ಸಕ್ಕಿನೊಳಗೆ ಅನ್ನಕ್ಕೊತ್ತನ್ನೇ ಮಾಡಿಲ್ಲ ಕೊಟ್ಟರೆ ಅಲ್ಲಿ ಇಟ್ಟಿಲ್ಲ ಅಲ್ಲಿ 365 ಅಂಕರ ಮನೆ ದಿನಕ್ಕೊಂದು ಅಂಕರ ಒಂದು ವರ್ಷ ಪುರಾ ಬಿದ್ದವ್ರಿ ಹಾನಿ ಮಟ್ಟಿ ಕುದುರೆ ಪಾಗ ಆಕಳ ಹಿಂಡೆ ಹೋದನ್ನು ಕಟ್ಟಿದ್ದವ್ರಿಗೆ ಸಿಡಿದ್ರಿ ಹಾಕಿದಾಗೆಲ್ಲ ಸುಟ್ಟು ಕರಕಾಯಿ ಚೌರಾಯಿಸಿ ಲಂಬ್ರ ಕಂಟಿ ಕೂಡ ಕಣಿಗಿಲ ಹಾಳ್ಬೇಡಿ ಹೌದು ಮನೆಯಾಗಿ ಹೋಲತ್ತೇನೆ ಬರ್ತಾನೆ ಬರ್ಲಿ ಗೌಡ್ತಿ ಮೇಲೆ ಹೋಗ್ತಾ ಸೀರೆ ಬರ್ಲಿ ಕುಂತೆತ್ತ ಕುಟುಂಬ ಪಾದ ಕೊಡಲಿ ಪಟ್ಟಲೆ ಗಂಜಿ ಕೊಡಿ ಅಂತ ಯಾರೇ ಬರ್ಲಿ ಬಚ್ಚಿ ತಂಬಾಕ್ ಪ್ರಿಯ ಇರ್ತದೆ ಬೀರ್ರ ಶಾಪ್ ಪಟ್ಟ ಆಯ್ತು ಆದ್ರ ಪಟ್ಟು ಶಾಪ್ ಅದೇನ್ ತಪ್ಪಿತ್ತು ಮುಂದ ಗೌಡ್ತಿ ನೆಳ್ಳಾಗಿನ ಕಾಲ ಬಿಸಿಲಾಗಿಕ್ಕಿಲ್ಲ ಮಂದಿ ಮನಿ ಮುಸ್ಲಿಕ್ಲಾಕ್ ಹೋಗಿ ಪಾಳೆ ಬಂದೈತಿ ಮೈಮೆ 7 ಟಪ್ಪಿ ಶೀರ್ ಬಂತು ಇವತ್ತು ನಮ್ಮ ಮನೆ ಮನೆ ಶ್ರೀಮಂತಿ ಕೊಟ್ಟ ಹನುಮಂತೇವ್ರು ಕೊಡ್ಲಿ ವೀರಾಪ್ರಿ ಕೊಡ್ಲಿ ಅಮೋಘ ಕೊಡ್ಲಿ ಈ ಶ್ರೀಮಂತಿಗೆ ನಾವು ನೀವು ತೊಡಿ ಮರಿ ಮಾಡ್ಕೊಂಡು ಊಟ ಮಾಡೋದಕ್ಕೆ ಆತ್ಮೀಯ ಬಂಧುಗಳೇ ಎಲ್ಲೇ ನಮಗೆ ಶ್ರೀಮಂತಿ ಬಂದ್ರೆ ಸೊಕ್ಕಿಲಿ ಮೆರ್ದಿ ಅಂದ್ರೆ ಹೌದು ಯಾವಾಗ ಭಗವಂತ ವಾಕ್ ಹಲ್ಲು ಮುಟ್ತಾನೆ ಹೇಳಕ್ ಬರಲಿ ಹೌದು ನಾವೆಲ್ಲರೂ ಇಲ್ಲಿ ತನ ಕೇಳಿರಿ ಮಾತಾಡೋದಿಲ್ಲ ಒಂದು ಸತ್ಯವಾಗಿರ್ತಕ್ಕಂಥ ಸುಂದರ ಯಾಕಂದ್ರೆ ತಾಯಿ ಬಳಕು ಯಾಕಂದ್ರ ಯಾಕ್ರಿಪ್ಪ ಈಗಾಗಲೇ ನಮ್ಮ ಶಾಂತಾಬಾಯಿ ಮ್ಯಾನ್ಯಾಗ ಒಬ್ಬ ಹಾರಾವೇನು ಹತ್ತಿದ್ದ ಸಿದ್ದರಾಮಯ್ಯನ ರೊಕ್ಕ ಹಾಕ್ರಿ ಅಂತ ಸಿದ್ದರಾಮಯ್ಯ ರೊಕ್ಕ ಪೊಕ್ಕಟ್ ಕೊಟ್ಟಾನೆ ಓಟ್ ಹಾಕ್ಯಾರ ಕೊಟ್ಟಾರ ಯಾಕಂದ್ರ ಯಾಕ್ರಿಪ್ಪ ನೀವು ಹೆಣ್ಮಕ್ಳ ಮ್ಯಾಲ ಹದ್ದಲ್ಲ ನೀವು ಇದೇ ಅಂತದಪ್ಪ ಎಲ್ಲಾರು ನಂಬೇಕಾರೆ ಹೆಣ್ಮಕ್ಳು ನಂಬಾರ್ದು ಅದು ಯಾಕಂದ್ರ ಹಾಕ್ತಾರ ಮಾನ್ಯವತ್ತ ಠಾರ್ಕಿಗೆ ಹೋಗಿದ್ದು ಎಲ್ಲಿ ಸರ ಮುಧೋಳ ತಾಲೂಕು ಮೆಳ್ಳಿಗಿರಿಗೆ ಮೆಳ್ಳಿಗಿರಿ ಸತ್ಯವತಿ ಜಾತ್ರೆ ಹೆಂಗ್ ಕುಡಿ ಸಭಾ ಹಿಂಗೆ ಕುಡಿಯದ್ರಿ ಮತ್ತ ಆ ಕಡೆ ಬೆಳ್ಳಿನ ಪದ ನಡೆದವ್ರು ದೇವ್ರು ಬರ್ತಾವ ಯಾರ ಗುಂಡ ಹಾಕ್ತಾರ ಯಾರು ಅಲಗ್ ಹಾಯ್ತಾರ ಯಾರು ಬೆತ್ಗೋಲ್ ಹೊಡ್ಕೊತಾರ ಹೀಗೆ ನಡೆದಿತ್ತು ಆ ಜಾತ್ರಾ ಕಮಿಟಿ ಚೇರ್ಮನ್ ಇಬ್ರು ಹೆಂಡ್ರಿ ಇಲ್ಲಿ ಯಾರು ಇದ್ದಾರ ತಪ್ಪು ತಿಳ್ಕೊಬೇಡ್ರಿ ಆ ಇಬ್ರು ಹೆಂಡ್ರಿ ಬಂದು ಹಾಡ ಕೇಳಕ್ ಕೂತಾಗ ಆ ದೊಡ್ಡ ಹೆಂಡತಿ ದೇವ್ರ ಎತ್ರಿ ಅದು ಹೆಂಗ್ರಿಪ್ಪ ಹೆಣ್ಮಕ್ಳ ದೇವ್ರ ನಾವ್ ಹೆಂಗ್ ಹೇಳುದು ಹೆಂಗ್ರಿ ಸರ ಹೆಂಗಂದ್ರ ಹೆಂಗ್ರಿಪ್ಪ ಹೆಣ್ಮಕ್ಳ ದೇವ್ರ ಬತ್ತು ನಮೂನಿ ಹಾಕ್ತಾವ್ ಅದು ಹೆಂಗ ತಲೆ ಮ್ಯಾಗಿನ ಸರ್ಗಾತ ಸೊಂಟಕ್ಕೆ ಸುತ್ತಾರ ಸೊಂಟಕ್ಕೆ ಸುತ್ತಿ ದೊಡ್ಡ ತುರ್ಬಾ ಜಾಡ್ಸಿದ್ರ ಕೊರವನಿ ನಿಂತಂಗೆ ನೀವು ಸಾವ್ಕಾಶ ಅಲ್ಲಿ ಬಂದು ಹೇಳತ್ತಲ್ಲ ನನಗ್ ದೇವ್ರು ಬಂದಿಲ್ಲ ಆಯ್ತು ನಡೀತು ಹೆಣ್ಮಗಳ ಏನ್ಬೇಕಕ್ಕೆ ಏನಂದ್ರಿಪ್ಪ ಮಕ್ಕಳೇ ಮಕ್ಕಳು ಅಂದ್ರೆ ಯಾವ ಮಕ್ಕಳು ಈ ಜಾತ್ರಾ ಕಮಿಟಿ ಮಕ್ಕಳು ಏನಿರಿ ಬರೀ ಅಂದ್ರೆ ಹೌದು ಜಾತ್ರಾ ಕಮಿಟಿ ಅವ್ರು ವಿಚಾರ ಮಾಡು ನಾವೆಲ್ಲ ಮಕ್ಕಳನ್ನು ಹರ್ಕತ್ತಿಲ್ಲ ಚೇರ್ಮನ್ ದೊಡ್ಡ ಹೆಂಗ್ತಿದ್ದೇವ್ರು ಚೇರ್ಮನ್ ಕಳಿಸ್ರಿ ಅಂದ್ರ ಅವ್ರು ಇದು ಚಂತಾನ ಬೆಳ್ತಾನ ಹುಗ್ಗಿ ಮಾಡಿ ತಂದಿತ್ರಿ ಪಲ್ಲಕ್ಕೆ ಎಂತಾಕ್ ಮನೆಗಿದ್ದ ಒಂದ್ ಹುಡುಗ ಹೊಡ್ಕೊತಾರ ಹೋಗಿ ದೊಡ್ಡಪ್ಪ ದೊಡ್ಡ ದೇವ್ರು ಬಂದಿಪ್ಪ ಅಂದ ಯಾರು ಕೂಲಿ ಮನಗಡೆ ಕಂಬಳಿ ಮುಸ್ಕ ಹಾಕೊಂಡ ಅಡ್ಡಿ ಹೋಗುತ್ತೆ ಪತ್ತು ಬಂದ್ರಿ 1000 ಮಂದಿ ಬಂದು ಹೆಂಡತಿ ಕಾಲ ಹೇಳ್ತಾ ಏನ್ ಹೇಳ್ತಿರ್ತೇವೆ ಹೌದಾ ಹೇಳ್ತಿದ್ದೇವ್ರು ಹೇಳ್ತಾರ ಹೇಳ್ತಾಯಿ ಮಕ್ಕಳೇ ಬರೇ ಮುಗಲ ಮಾಡ ನೋಡ್ರಿ ಮಳಿ ಹಾಕೈತನ ಹೌದಾ ನಾ ಯಾರಿದ್ದ ನಾನು ಹೇಳ್ತಿದ್ದ ಹಂಗ ಅನ್ಬೇಡ ದೇವ್ರ ಬಂದ ಕಾಲ್ ಹಿಡ್ಕೋ ಈಗ ಹೇಳ್ತಾಯಿ ಹೇಳು ನಾ ಯಾರಿದ್ದ ನಾ ಸಿಮಿ ದುರ್ಗ ಇದ್ದ ನಾಳೆ ಶುಕ್ರವಾರ ಉತ್ತತ್ತಿ ಉದರಗಡ ಮಾಡಿ 5 ವಾರ ಹೇಳಿದ್ರು ನಾನು ಊರ್ ಸಿಮಿ ದಾಟಿ ಸಬ್ ಸುಖಾಲ ಮಕ್ಕಳನ್ನು ಹೌದಾ ಠೀಕ್ ಆಯ್ತು ಕುಡು ಬಂದಾರಂದ ಹೇಳ್ತಿ ಗಂಡಿಗೆ ಬಂಡಾರ ಕೊಟ್ಟರು ಗಂಡ ಸಣ್ಣ ಹಂಗ ಹೇಳ್ತಿದ್ದ ಹೇಳಿದ್ರ ಹೆಣ್ಮಗ ಏನ್ಬೇಕು ಏನಂದ್ರಿಪ್ಪ ಮಗನ ಹೇಳ್ತಾಯಿ ಏನ್ ಹೇಳೋ ಇಟ್ಟತನ ಊರ್ ಮಾತಾಗ್ಯದ ಇದೊಂದು ಮನಿ ಮಾತೈತಿ ಲಕ್ಷಿಡೋದು ಹೌದಾ ಹೇಳ್ತಾಯಿ ಏನ್ ಹೇಳ್ತಿ ಏನ್ ಹೇಳ್ಬೇಕು ಹೇಳ್ಬೇಕಾದ್ರ ಹೊಟ್ಟೆ ಗಂಟಾಗಿ ಬುದುಮುರಿ ಗಿಡಕುತ್ತೈತಿ ಏನ್ ಹೇಳಿ ತಾಯಿನ ಮಿರಲ್ ದವಾಖಾನೆ ಆಪರೇಷನ್ ಮಾಡಕ್ ಹೋಗ್ಬೇಕು ಅಂದವ ಇದು ಆಪರೇಷನ್ ಮಾಡಿ ಫುಲ್ ಆಗಲ್ಲ ಮತ್ತೆ ಹೆತ್ತಾಯಿ ಇತ್ತಿತ್ತಲಾಗಿ ಮನೆಗೆ ಹೊಸ ಕುದುರೆ ಬಡಾನ ಹೊಟ್ಟೆ ಹಳಿ ಕುದುರೆ ಕಡೆ ಹೈದಾಗಿಲ್ಲ
ಹಿಂಗೂ ಇರ್ಬಾರ್ದಾಗ ಒಳಗೆ ಹೆಣ್ಮಕ್ಳು ಹೊರತು ತಿಂದಿರ್ತಾವ ಮತ್ತ ಮುನುಗುಳಿ ಮಾಸ್ತರ್ ಹೇಳ್ತಾರೆ ನಾಯಿ ಕಾಕಗಳು ಕಬ್ಬಿನ ನೀರು ಹಚ್ಬಿಡೋ ನೀವು ಮಾಡ್ರಿ ಮತ್ತ ಯಾಕಂದ್ರೆ ಇದು ಲಗ್ನಿ ಕಥೆ ಆಯ್ತು ನಮ್ಮ ಅಲ್ಪಕಲೆ ಇಟ್ಕೊಂಡು ಯಾವ ಇದೇ ಗ್ರಾಮದ ಮಮದಾಪುರ ಗ್ರಾಮದ ಒಂದು ಒಳ್ಳೆಯ ಸಂಭಾಷಣೆಗಾರಾಗಿರ್ತಕ್ಕಂಥ ಸಾಕಷ್ಟು ಜೋಡಿ ನಮ್ಮ ಜೋಡಿ ಕಾರ್ಯಕ್ರಮ ಕೊಡ್ತಕ್ಕಂಥ ಅವರ ಗುರುಗಳು ಅದಾರ ಇಲ್ಲಿ ಶಂಕರ ಗುರುಗಳು ಅವರ ಸುಪುತ್ರರಾಗಿರ್ತಕ್ಕಂಥವ್ರು ಅಂತ ಗುರುಗಳು ನಮ್ಮ ಅಲ್ಪಕಲೆ ಇಟ್ಕೊಂಡು ಕಲಾ ಪ್ರೋತ್ಸಾಹ ನಿಮಿತ್ತವಾಗಿ ಈ ಸತ್ಸಂಗ ಬಾಯಿ ಬೆಳೆಸ್ತಾರೆ ಆಶೀರ್ವಾದ ರೂಪಾಯಿಗೆ 51 ರೂಪಾಯಿ ಕಾಣಿ ಕೊಡ್ತಾರೆ ನಮ್ಮ ನಾಗು ಸರ್ ಭಗವಂತ ಬಿರ್ಲಿಂಗೇಶ್ವರ ಶರಣ ಮಾಡಿದ್ರೆ ಮುಗಿಸ್ತೀಶ್ವರ ಸಂಪತ್ತನ್ನು ಕೊಡ್ತಾ ಬರ್ತೇವೆ ಬೇಡಿಕೊಂಡು ಈ ಹಣ ರೂಪದ ಗುಣ ಕಾಣಿಸ್ಕೊಡ್ತೇವೆ ಹೆಣ್ಣು ಮಕ್ಕಳು ಅಂದ್ರೆ ಹೆಂಗಿರ್ಬೇಕು 4 ಚಾಲ್ ಹಾಡಿ ಮತ್ತೆ ಮಾಯಾ ಸಂಸಾರ ಮೆಚ್ಚಿ 1 2 ಚಾಲ್ ಹಾಡು.